ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಮ್ಮಮ್ಮ ತುಂಬಾ ಲಕ್ಷಣವಾಗಿದ್ಲು ಭೂಮಿಕಾ, ಬುದ್ಧಿವಂತೆ. ಬಹಳ ಇಷ್ಟ ನಮ್ಮಮ್ಮ. ನನಗೆ ಬಹಳ ಮುದ್ದಾಡ್ತಾ ಇದ್ಲು, ಪ್ರೀತಿ ಮಾಡ್ತಿದ್ಲು, ಎಲ್ಲವೂ ಅವಳೇ ಆಗಿದ್ಲು. ಈ ಎಳೆಯ ಆಕಳಕರು ಯಾವಾಗಲೂ ತನ್ನ ತಾಯಿ ಸುತ್ತಾನೆ ಸುತ್ತಾ ಇರುತ್ತಲ್ಲ, ಹಾಗೆ ನಾನು ಯಾವಾಗಲೂ ಅವಳು ಸುತ್ತಾನೆ ಸುತ್ತಾಡ್ಕೊಂಡಿರ್ತಿದ್ದೆ. ಇವಾಗ ಒಂದು ಗುಬ್ಬಚ್ಚಿ ಹಾರೋಯ್ತು, ಈಗ ಎರಡನೇ ಗುಬ್ಬಚ್ಚಿ ಕೂಡ ಹಾರೋಗುತ್ತೆ. ಈಗ ಉಳಿದಿದ್ದು ಎಷ್ಟು ಗುಬ್ಬಚ್ಚಿ? ಒಂದು ಗುಬ್ಬಚ್ಚಿ. ಹಾ, ಈ ಗುಬ್ಬಚ್ಚಿ ಕೂಡ ಎಲ್ಲ ಗುಬ್ಬಚ್ಚಿ ಜೊತೆ ಹಾರೋಗ್ಬಿಡುತ್ತೆ ಅಲ್ವಾ? ಸೇವಂತಿಗೆ ಚೆಂಡಿನಂತ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಅಮ್ಮನಿಟ್ಟದೇ ಅಮೃತ ಎನ್ನುವ ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ಸೇವಂತಿಗೆ ಚೆಂಡಿನಂಥ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ, ತಾಯಿ ಮಡಿಲಿನಲ್ಲಿ ಬೀಡು ಬಿಟ್ಟ ಮುದ್ದು ಕೋಳಿ. ನಮ್ಮಮ್ಮ ಎಲ್ಲ ವಿಷಯದಲ್ಲೂ ಮುಂದೆ ಇದ್ದು ಭೂಮಿಕಾ. ಅಡುಗೆ, ಹಾಡು, ರಂಗೋಲಿ, ಪೇಂಟಿಂಗು, ಕುಸರಿ ಕೆಲಸ. ನಾನಾಗಲೇ ಹೇಳಿದ್ನಲ್ಲ, ಅವಳಿಗೆ ಗೊತ್ತಿಲ್ಲ ಅನ್ನೋದೇ ಯಾವುದೂ ಇರಲಿಲ್ಲ. ಎಲ್ಲಾನು ಸಂಭ್ರಮಿಸ್ತಾ ಇದ್ಲು. ನಂಗಿನ್ನೂ ಚೆನ್ನಾಗಿ ನೆನಪಿದೆ, ನಮ್ಮಮ್ಮ ಕ್ಯಾರಿ ನನ್ನ ತಂಗಿ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇದ್ದ ಟೈಮ್. ನನ್ನ ತಂಗಿ ಹೊಟ್ಟೆಲಿ ಒದಿತಾ ಇದ್ದು. ನಮ್ಮಮ್ಮ ಖುಷಿಯಾಗಿ ನನ್ನನ್ನು ಕರೆಯೋಳು, ಬಾರೋ ನಿನ್ನ ತಮ್ಮನೋ ತಂಗಿನೋ ಹೊಟ್ಟೆಲಿ ಒದಿತಾ ಇದ್ದಾಳೆ ನೋಡು ಅಂತ. ನಾನು ಓಡೋಗ್ತಾ ಇದ್ದೆ, ಹೊಟ್ಟೆ ಮುಟ್ಟು ನೋಡ್ತಾ ಇದ್ದೆ, ಫೀಲ್ ಮಾಡ್ತಾ ಇದ್ದೆ. ನನಗೂ ಖುಷಿ ಆಗ್ತಿತ್ತು, ಅವಳು ಖುಷಿ ಪಡ್ತಾ ಇದ್ಲು. ಅಮ್ಮ ತಂಗಿ ಓದ್ಲು. ಹೌದೇನೋ? ಅಮ್ಮಾಗ ಎಲ್ಲ ಅಮ್ಮಂದ್ರೆ ಕೇಳೋ ಥರ ನಿನಗೆ ತಮ್ಮ ಬೇಕಾ ತಂಗಿ ಬೇಕಾ ಅಂತ ಕೇಳೋರು. ನಾನು ತಂಗಿ ಬೇಕು ಅಂತ ಕೇಳ್ತಾ ಇದ್ದೆ. ಯಾಕೆಂದ್ರೆ ತಂಗಿ ಆದವಳು ನನ್ನ ಮಾತು ಕೇಳ್ತಾಳೆ, ನನ್ನ ಪಾಸಿಸಮ್ ಮಾಡ್ಬೋದು ಅಂತ. ಊರಿಗೆ ಟಂಗೂರ ಸಾರ್ಕೊಂಬಂದ್ಬಿಟ್ಟೆ, ನಂಗೆ ತಂಗಿ ಹುಟ್ಟಿದಾಳೆ, ತಂಗಿ ಹುಟ್ಟಿದ. ಏನೇ ಇರಲಿಲ್ಲ ಭೂಮಿಕಾ, ಸಂದರ್ಭ ಬಂದಿರಲಿಲ್ಲ ಅಷ್ಟೆ. ಕೆಲವಷ್ಟನ್ನ ನೆನಪು ಮಾಡ್ಕೊಂಡಷ್ಟು ಅದು ಜಾಸ್ತಿ ನೋವೇ ಕೊಡುತ್ತೆ. ಹಾಗಾಗಿ ನಾನು ಯಾರ ಹತ್ರ ಮಾತಾಡ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಮನೇಲಿ ಯಾರೂ ಆ ವಿಷಯ ಮಾತಾಡ್ತಿರ್ಲಿಲ್ಲ. ಬೂದಿ ಮುಚ್ಚಿದ ಕೆಂಡದ ಹಾಗೆ ಅದು ನಮ್ಮ ಮನಸ್ಸೊಳಗಡೆನೇ ಇರುತ್ತೆ.
ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.